ನಮಸ್ಕಾರ ಫ್ರೆಂಡ್ಸ್, ಅಂಬಿ ಟೆಕ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಈಗ ನನಗೆ ತುಂಬ ಜನ ಕಮೆಂಟ್ ಮಾಡ್ತಿದ್ರು. ಸೊ ಆ ಕಮೆಂಟ್ಗೋಸ್ಕರ ನಾನು ಈಗ ವಿಡಿಯೋ ಮಾಡಿದ್ದೀನಿ. ಸೊ ಕಮೆಂಟ್ಗೆ ಆನ್ಸರ್ ಕೊಡಬೇಕು ಅಂತ. ಸೊ ಒಂದು ಕಮೆಂಟಲ್ಲಿ ರಿಪ್ಲೈ ಮಾಡೋದಕ್ಕೆ ಅದು ಆಗ್ತಿರಲಿಲ್ಲ. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿ ಅದನ್ನು ನಿಮಗೆ ಹೇಳ್ಕೊಡ್ಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿದ್ದೀನಿ. ಅದೇನೆಂದರೆ, ನೀವು ವಿಡಿಯೋನ ಸ್ಕಿಪ್ ಮಾಡಿಬಿಡಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ಈ ವಿಡಿಯೋ ನೋಡಿ ನೀವು ವೇಸ್ಟ್ ಆಗಿಬಿಡುತ್ತೆ. ಮತ್ತು ನೀವು ಈ ವಿಡಿಯೋ ನೋಡಿದ್ರೆ ಸೊ ಗೃಹಲಕ್ಷ್ಮಿ ಬಗ್ಗೆ ನಿಮಗೆ ಯಾವುದೇ ಡೌಟ್ಸ್ ಇರೋದಿಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಈ ವಿಡಿಯೋನ ನೀವು ಸ್ಕಿಪ್ ಮಾಡಬೇಡಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ನಿಮ್ಮ ಗೃಹಲಕ್ಷ್ಮಿ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ನಿಮ್ಗೆ ಆ ಡೌಟ್ ಹಾಗೆ ಉಳಿಯುತ್ತೆ. ಸೊ ಈ ವಿಡಿಯೋ ನೋಡಿದ್ರೆ ನಿಮಗೆ ಯಾವುದೇ ಡೌಟ್ಸ್ ಇರೋದಿಲ್ಲ. ಸೊ ನಿಮ್ಗೆ ಅಮೌಂಟ್ ಬರುತ್ತೋ ಇಲ್ಲೋ ಅಂತ ನಿಮಗೆ ಕನ್ಫರ್ಮ್ ಆಗಿಬಿಡುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸೊ ಫ್ರೆಂಡ್ಸ್, ನಾನು ಹೋದ ವಿಡಿಯೋನಲ್ಲಿ ಹೇಳಿದ್ದೆ. ಸೊ ಶನಿವಾರದ ಒಳಗಡೆ ಅಂದರೆ ಹೋದ ವಾರ ಶನಿವಾರದ ಒಳಗಡೆ ಎಲ್ಲರ ಅಕೌಂಟಿಗೆ ಅಮೌಂಟ್ ಬರುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಟ್ವೀಟ್ ಮುಖಾಂತರ ಹೇಳಿದರು. ಆದರೆ ಹೋದ ಶನಿವಾರ ಅಮೌಂಟ್ ಜಾಸ್ತಿ ಜನಕ್ಕೆ ಬರಲಿಲ್ಲ ಫ್ರೆಂಡ್ಸ್. ಕೇವಲ ಒಂದು 5 ರಿಂದ 6 ಲಕ್ಷ ಜನರಿಗೆ ಮಾತ್ರ ಅಮೌಂಟ್ ಬಂದಿದೆ. ಇನ್ನು ಸುಮಾರು 40 ರಿಂದ 50 ಲಕ್ಷ ಆಸ್ಪಾಸ್ ಏನಿದೆ ಅವರಿಗೆ ಇನ್ನೂ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಅಮೌಂಟ್ ಬಂದಿಲ್ಲ ಫ್ರೆಂಡ್ಸ್. ಅದು ಯಾಕೆ ಬರ್ತಿಲ್ಲ? ಸೊ ಕೆಲವರಿಗೆ ಬರ್ತಿದೆ, ಕೆಲವೊಬ್ಬರಿಗೆ ಬರ್ತಿಲ್ಲ. ಸೊ ಅದು ಯಾಕೆಲ್ಲ ಬರ್ತಿದೆ? ಸೊ ನಿನ್ನೆ ಒಬ್ಬರಿಗೆ ಅಮೌಂಟ್ ಬಂತು, ಇವತ್ತೊಬ್ಬರಿಗೆ ಅಮೌಂಟ್ ಬಂತು, ನಾನು ನೋಡಿದ್ದೀನಿ. ಆದರೆ ಇನ್ನು ಕೆಲವರು ಜನರಿಗೆ ಅಮೌಂಟ್ ಬರ್ತಾನೆ ಇಲ್ಲ. ಸೊ ಪಕ್ಕದ ಮನೆಯಲ್ಲಿ ಅಮೌಂಟ್ ಬಂದರೆ ಮತ್ತು ಇನ್ನೊಬ್ಬರ ಮನೆಯಲ್ಲೇ ಅಮೌಂಟ್ ಬರ್ತಿಲ್ಲ. ಸೊ ಒಂದೇ ಏರಿಯಾದಲ್ಲಿ ಇದ್ದರೂ ಕೂಡ ಅವರಿಗೆ ಅಮೌಂಟ್ ಬರ್ತಿಲ್ಲ ಫ್ರೆಂಡ್ಸ್. ಅದು ಯಾವ ಕಾರಣಕ್ಕೋಸ್ಕರ ಅಮೌಂಟ್ ಬರ್ತಿಲ್ಲ ಅಂತ ನಿಮಗೆ ವಿಡಿಯೋನ ಸಂಪೂರ್ಣವಾಗಿ ಹೇಳ್ಕೊಡ್ತೀನಿ. ಸೊ ಅದಕ್ಕೋಸ್ಕರ ನೀವು ವಿಡಿಯೋನ ಸ್ಕಿಪ್ ಮಾಡ್ತೀನಿ ನೋಡಿ. ಮತ್ತು ಇನ್ನೊಂದು ನಾನು ನಿಮಗೆ ಹೇಳಿದ್ದೆ, ಸೊ ನಿಮ್ಮ ಅನ್ನಭಾಗ್ಯ ಯೋಜನೆ ಅಮೌಂಟ್ ಬಂದಿದ್ದೀರಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳೋಕೆ ಹೇಳಿದ್ದೆ. ಮತ್ತು ಆಧಾರ್ ಸೀಡಿಂಗ್ ಕೂಡ ಚೆಕ್ ಮಾಡೋದಕ್ಕೆ ಹೇಳಿದ್ದೆ. ಮತ್ತು ನಾನು ನಿಮಗೆ ಒಂದು ನಂಬರ್ನ ಕೂಡ ಕೊಟ್ಟಿದ್ದೆ SMS ಹಾಕೋದಕ್ಕೆ. ಅದು ಯಾವುದು 8147500500. ಆ ನಂಬರ್ ಕೂಡ ನೀವು SMS ಹಾಕಿದ್ದೀರಾ, ಅದಕ್ಕೂ ರಿಪ್ಲೈ ಬಂದಿದೆ, ಅರ್ಜಿ ಸಲ್ಲಿಕೆ ಆಗಿದೆ ಅಂತ. ಅರ್ಜಿ ಸಲ್ಲಿಕೆ ಆಗಿದ್ದರೆ ಮಾತ್ರ ಅಮೌಂಟ್ ಬರುತ್ತೆ. ಅರ್ಜಿ ಸಲ್ಲಿಕೆ ಆಗಿಲ್ಲ ಅಂದರೆ ನೀವು ಹೋಗಿ ಇನ್ನೊಂದು ಸಲ ಅರ್ಜಿನ ಸಲ್ಲಿಸಬೇಕಾಗುತ್ತೆ ಫ್ರೆಂಡ್ಸ್. ಇಷ್ಟೆಲ್ಲ ಆದಮೇಲೆ ನೀವು ಮಾಡಬೇಕಾಗಿರೋದು, ನಿಮ್ಮ ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ ಅಪ್ಡೇಟ್ ಆಗಿದ್ದಿಲ್ಲ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳೇಬೇಕು ಫ್ರೆಂಡ್ಸ್. ಸೊ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂದರೆ ನಿಮಗೆ ಅನ್ನಭಾಗ್ಯ ಯೋಜನೆ, ಗೃಹಲಕ್ಷ್ಮಿ ಅಷ್ಟೇ ಅಲ್ಲದೆ ನಿಮ್ಗೆ ಯಾವ ಅಕೌಂಟ್ ಕೂಡ ನಿಮಗೆ ಅಮೌಂಟ್ ಕ್ರೆಡಿಟ್ ಆದರೂ ನಿಮಗೆ SMS ಬರೋದಿಲ್ಲ ಮತ್ತು ನಿಮಗೆ ವಿಡ್ರಾಲ್ ಕೂಡ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಫ್ರೆಂಡ್ಸ್. ಸೊ ನಾನು ಫಸ್ಟಿಗೆ ನಾನು ನಿಮಗೆ ಯಾವ ರೀತಿ ಚೆಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಮೊದಲಿಗೆ ನೀವು ನಿಮ್ಮ ಗೂಗಲ್ ಕ್ರೋಮ್ನಲ್ಲಿ ಬಂದುಬಿಟ್ಟು ಇಲ್ಲಿ ನಿಮಗೆ ಟೈಪ್ ಮಾಡಬೇಕಾಗಿರೋದು, ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ನೀವು ಹೋಗಿ ಡೈರೆಕ್ಟಾಗಿ ಅದನ್ನು ಕ್ಲಿಕ್ ಮಾಡ್ಕೋಬಹುದು. ಇಲ್ಲ ಅಂದರೆ ನನಗೆ ಇಲ್ಲಿ ನೋಡಿ myAadhar.uidai.gov.in ಇದ್ರ ಮೇಲೆ ನೀವು ಈ ಲಿಂಕ್ನ ನೀವು ಎಂಟ್ರ್ ಮಾಡ್ಕೋಬೇಕು. ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಡೈರೆಕ್ಟಾಗಿ ನೀವು ಇದೇ ಪೇಜ್ಗೆ ಬರ್ತೀರ. ಸೊ ನೀವು ಇಲ್ಲಿ ಬಂದಾಗ ನೀವು ಮಾಡಬೇಕಾಗಿರೋದು, ಇಲ್ಲಿ ಲಾಗಿನ್ ಅಂತ ಬರ್ತಾಯಿದೆ. ಫಸ್ಟ್ ಎಲ್ಲ ಆಪ್ಷನ್ ನೋಡ್ಕೊಳ್ಳಿ. ಇಲ್ಲಿ ಲಾಗಿನ್ ಅಂತ ಬಂದಾಗ ನಿಮಗೆ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಲಾಗಿನ್ ಅದು ಯಾರ್ದು ಅಂದರೆ ಹೆಡ್ ಆಫ್ ಫ್ಯಾಮಿಲಿ ಯಾರು ಇರ್ತಾರೆ ನಿಮ್ಮ ರೇಷನ್ ಕಾರ್ಡ್ನಲ್ಲಿ, ಹೆಡ್ ಆಫ್ ಫ್ಯಾಮಿಲಿ ಯಾರು ಅವರ ಆಧಾರ್ ಕಾರ್ಡ್ ನಂಬರನ್ನು ನೀವು ಎಂಟ್ರ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ತೋರಿಸ್ತೀನಿ ಯಾವ ರೀತಿ ಚೆಕ್ ಮಾಡಬೇಕು ಅಂತ. ನೀವು ಇದೊಂದು ಚೆಕ್ ಮಾಡ್ಕೊಳ್ಳಿ. ನಿಮ್ಮದು ಇದು ಓಕೆ ಇದ್ದರೆ ಏನು ಪ್ರಾಬ್ಲಮ್ ಇಲ್ಲ. ಸೊ ನಿಮಗೆ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರ್ ಮಾಡ್ಕೋಬೇಕು. ಫಸ್ಟಿಗೆ ಡಾಕ್ಯುಮೆಂಟ್ ಅಪ್ಡೇಟ್ಸ್ ಇದ್ದಿಲ್ಲ, ಅದು ನಿಮ್ಮದೆಲ್ಲ ಕರೆಕ್ಟ್ ಇದ್ದರೂ ಅಮೌಂಟ್ ಯಾಕೆ ಬರ್ತಿಲ್ಲ ಅದು ಕೂಡ ನಿಮಗೆ ಲಾಸ್ಟ್ನಲ್ಲಿ ಹೇಳ್ತೀನಿ. ಸೊ ನಿಮಗೆ ಇಲ್ಲಿ ಫಸ್ಟಿಗೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್, ಇಲ್ಲಿ ನಿಮ್ಮದು ಎಂಟರ್ ಅಬೌವ್ ಕ್ಯಾಪ್ಚ್ ಅಂತ ಇದೆ. ಆ್ಯಂಡ್ ಎಂಟರ್ ಅಬೌವ್ ಕ್ಯಾಪ್ಚ್ ಅಂದರೆ ಅಲ್ಲಿ ಮೇಲ್ಗಡೆ ಶೋ ಮಾಡ್ತಾಯಿದೆ LSNB4. ಸೊ ಅದು ಯಾವ ರೀತಿ ಕ್ಯಾಪಿಟಲ್ ಸ್ಮಾಲ್ ನಂಬರ್ಸ್ ಯಾವ ರೀತಿ ಇರುತ್ತೆ ಅದನ್ನೇ ನೀವು ಸೇಮ್ ಟು ಸೇಮ್ ಆಗಿ ಟೈಪ್ ಮಾಡ್ಕೋಬೇಕಾಗುತ್ತೆ. ನನಗೆ ತುಂಬ ಜನ ಕಮೆಂಟ್ ಮಾಡ್ತಿದ್ರು ಕ್ಯಾಪ್ಚರ್ ಅಂದರೆ ಏನಂತ. ಸೊ ಕ್ಯಾಪ್ಚರ್ ಅವರೇ ಮೇಲ್ಗಡೆ ಕೊಟ್ಟಿರ್ತಾರೆ, ಅದು ಯಾವ ರೀತಿ ಇರುತ್ತೆ ಸೇಮ್ ಟು ಸೇಮ್ ಮಾಡಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಓಕೆ, ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದಾಗ ಒಂದು OTP ಬರುತ್ತೆ. ಸೊ ನಾನೀಗ ಒಂದು ಸ್ವಲ್ಪ ವೇಟ್ ಮಾಡ್ತೀನಿ. OTP ಬಂದ ತಕ್ಷಣ ನಾವು ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. OTP ಎಂಟರ್ ಮಾಡ್ಕೊಂಡಾಯ್ತು. ಈಗ ಡೈರೆಕ್ಟಾಗಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಇಲ್ಲಿಗೆ ಫಸ್ಟಿಗೆ ನೀವು ಸರ್ವೀಸಸ್ ಅಂತ ಕಾಣಿಸ್ತಾ ಇದೆ ನೋಡಿ ಮೇಲ್ಗಡೆ ಬ್ಲೂ ಕಲರ್ ಅಕ್ಷರನಲ್ಲಿ. ಅಲ್ಲಿ ನಿಮಗೆ ಅದು ಕೆಳಗಡೆ ಆಧಾರ್ ಸರ್ವೀಸಸ್ ಆರ್ ಅವೈಲೇಬಲ್ ಫಾರ್ ಆಕ್ಸೆಸ್, ಕ್ಲಿಕ್ ಆನ್ ದ ಟ್ಯಾಬ್ ನೇವಿಗೇಟ್ ಏನೋ ಈ ರೀತಿ ಬರ್ತದೆ. ಅಲ್ಲಿ ಒಂದು ರೆಡ್ ಅಕ್ಷರನಲ್ಲಿ ನಿಮ್ಮ ಡಾಕ್ಯುಮೆಂಟ್ ಅಪ್ಡೇಟ್ ಮಾಡಬೇಕು ಅಂತ ಬರುತ್ತೆ. ಡಾಕ್ಯುಮೆಂಟ್ ಅಪ್ಡೇಟ್ ಇಲ್ಲ ಅಂದರೆ ಸೊ ನೀವು ಅವಾಗೇನು ಮಾಡಬೇಕು, ಡಾಕ್ಯುಮೆಂಟ್ ಅಪ್ಡೇಟ್ ಅಂತ ಇದೆ ನೋಡಿ. ಇಲ್ಲಿ ನೋಡಿ, ದಿಸ್ ಸರ್ವಿಸ್ ಈಸ್ ಫ್ರೀ ಆಫ್ ಕಾಸ್ಟ್ ಟಿಲ್ 14/9/2023. ಸೊ ನೀವು ಈ ಡಾಕ್ಯುಮೆಂಟ್ ಅಪ್ಡೇಟ್ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಿಮಗೆ ಯಾವುದೇ ಯೋಜನೆ ಅಮೌಂಟ್ ಬರೋದಿಲ್ಲ ಫ್ರೆಂಡ್ಸ್. ಓನ್ಲಿ ಗೃಹಲಕ್ಷ್ಮಿ ಅಷ್ಟೇ ಅಲ್ಲ, ಯಾವುದೇ ಯೋಜನೆ ಅಮೌಂಟ್ ನಿಮಗೆ ಏನು ಬರಬೇಕಾಗಿತ್ತು ಯಾವುದೇ ಬರೋದಿಲ್ಲ. ನಿಮ್ಮ ಅಕೌಂಟ್ ಏನಿದೆ ಫ್ರೀಸ್ ಆಗಿಬಿಡುತ್ತೆ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ನೀವು ಡಾಕ್ಯುಮೆಂಟ್ ಅಪ್ಡೇಟ್ ಇದಿಲ್ಲ ಅಂತ ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಆ ಡಾಕ್ಯುಮೆಂಟ್ಸ್ ಅಪ್ಡೇಟ್ ಇಲ್ಲ ಅಂದರೆ ಯಾವ ರೀತಿ ಅಪ್ಡೇಟ್ ಮಾಡಬೇಕು ಅದ್ರ ಬಗ್ಗೆ ನಾನು ಒಂದು ವಿಡಿಯೋನ ಮಾಡಿದ್ದೀನಿ. ಅದಕ್ಕೋಸ್ಕರ ನೀವು ಆ ವಿಡಿಯೋನ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಲಿಂಕ್ನ ಕೊಟ್ಟಿರ್ತೀನಿ. ನೀವು ಆ ವಿಡಿಯೋ ನೋಡಿ ನಿಮ್ಮ ಡಾಕ್ಯುಮೆಂಟ್ನ ನೀವು ಮನೆಯಲ್ಲಿ ಕೂತು ಫ್ರೀ ಆಫ್ ಕಾಸ್ಟ್ 2 ನಿಮಿಷದಲ್ಲಿ ನಿಮ್ಮ ಡಾಕ್ಯುಮೆಂಟ್ಸನ್ನು ನೀವು ಅಪ್ಡೇಟ್ ಮಾಡ್ಕೋಬೋದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಿಮ್ಮದು ಎಲ್ಲ ಕರೆಕ್ಟಾಗಿದೆ. ಈಗ ನಿಮ್ಮ ಡಾಕ್ಯುಮೆಂಟ್ಸ್ ಕೂಡ ಅಪ್ಡೇಟ್ ಇದೆ. ನಿಮ್ಮದು NPC ಮ್ಯಾಪಿಂಗ್, ಆಧಾರ್ ಸೀಡಿಂಗ್ ಎಲ್ಲ ಕರೆಕ್ಟ್ ಇದೆ. ಅನ್ನಭಾಗ್ಯ ಯೋಜನೆ ಅಮೌಂಟ್ ಕೂಡ ಬಂದಿದೆ. ಆದರೆ ಗೃಹಲಕ್ಷ್ಮಿ ಯಾಕೆ ಬಂದಿಲ್ಲ ಅಂದರೆ ಈಗ ಅದು ಕೆಲವೊಬ್ಬರಿಗೆ ಕ್ರೆಡಿಟ್ ಆಗ್ತಿದೆ ಫ್ರೆಂಡ್ಸ್. ಅದು ಬ್ಯಾಂಕ್ ವೈಸ್ ಸೀರಿಯಲ್ ವೈಸ್ ಅವರು ಕ್ರೆಡಿಟ್ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ಇವತ್ತು ಕರ್ನಾಟಕ ಬ್ಯಾಂಕ್ದು ಏನಾದರೂ ಇದ್ದರೆ ಕರ್ನಾಟಕ ಬ್ಯಾಂಕ್ದಲ್ಲಿ ಕೆಲವು ಜನಕ್ಕೆ ಅವರು ಎಲ್ಲರೂ ಒಟ್ಟಿಗೆ ಟ್ರಾನ್ಸ್ಫರ್ ಮಾಡೋಕ್ಕಾಗೋದಿಲ್ಲ ಫ್ರೆಂಡ್ಸ್. ಮತ್ತು ಇನ್ನೊಂದು ರೀಸನ್, ಮೇನ್ ಇಂಪಾರ್ಟೆಂಟ್ ರೀಸನ್ ಅಂದರೆ 30 ಅಂದರೆ 1ನೇ ತಾರೀಕು ಹಿಡ್ಕೊಂಡು 10ನೇ ತಾರೀಕುವರೆಗೂ ಅದು ಸ್ಯಾಲ್ರಿ ಟೈಮ್ ಆಗಿರುತ್ತೆ. ಅದಕ್ಕೋಸ್ಕರ ಬ್ಯಾಂಕ್ ಏನಿರುತ್ತೆ ಸರ್ವರ್ ತುಂಬ ಬ್ಯುಸಿ ಇರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಿಮ್ಮ ಅಕೌಂಟ್
ಅಕೌಂಟಿಗೆ ಅಮೌಂಟ್ ಕ್ರೆಡಿಟ್ ಆಗ್ತಿಲ್ಲ. ಸೊ ಅದಕ್ಕೆ ಕ್ರೆಡಿಟ್ ಆಗುತ್ತೆ, ಆದರೆ ಸ್ವಲ್ಪ ಲೇಟ್ ಆಗುತ್ತೆ. ಯಾವ ತಾರೀಕು ಅಂದರೆ ಇದೇ ತಿಂಗಳು 15ನೇ ತಾರೀಕು ಒಳಗಡೆ ನಿಮ್ಮ ಪೂರ್ತಿ ಅಮೌಂಟ್ ಏನಿದೆ, 2,000 ರೂಪಾಯಿ ಅಮೌಂಟ್ ಏನಿದೆ ಅದು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಅಂತ ಒಂದು ಅಪ್ಡೇಟ್ ಕೂಡ ಬರ್ತಿದೆ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿದ್ದೀನಿ. ಸೊ ಯಾರಿಗೆಲ್ಲ ಅಮೌಂಟ್ ಬಂದಿಲ್ಲ, ಅದು ಇವತ್ತು 11ನೇ ತಾರೀಕು, ಇನ್ನೊಂದು 4 ರಿಂದ 5 ದಿವಸದ ಒಳಗಡೆ ನಿಮಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಡಾಕ್ಯುಮೆಂಟ್ಸ್ ಇನ್ನೊಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇತ್ತು ಅಂದರೆ ಇನ್ನೊಂದು ಕೇವಲ 4 ರಿಂದ 5 ದಿವಸ ಒಳಗಡೆ ನಿಮ್ಮ ಅಕೌಂಟಿಗೆ ಹಣ ಕ್ರೆಡಿಟ್ ಆಗುತ್ತೆ ಫ್ರೆಂಡ್ಸ್. ಸೊ ಯಾವುದೇ ಯೋಚನೆ ಮಾಡೋ ಅವಶ್ಯಕತೆ ಏನಿಲ್ಲ. ನಿಮ್ಮ ಡಾಕ್ಯುಮೆಂಟ್ಸ್ ನಿಮ್ಮದೆಲ್ಲ ಆಧಾರ್ ಸೀಡಿಂಗ್ ಎಲ್ಲ ಕರೆಕ್ಟ್ ಆಯಿತು ಅಂದರೆ ನಿಮಗೆ ಕೇವಲ 5 ದಿವಸದಲ್ಲಿ ನಿಮಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಇಷ್ಟ ಆಗಿತ್ತು. ಈ ವಿಡಿಯೋ ಹೇಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.